ಅಂಥವ್ರನ್ನೆಲ್ಲ ಲೈಕ್ ಒಂದು ಹುಡುಗಿಗೆ ಆ ಥರ ಎಲ್ಲ ಕಮೆಂಟ್ ಮಾಡೋನು ಹುಡುಗನೇ ಅಲ್ಲ ಫಸ್ಟ್ ಆಫ್ ಆಲ್. ಅಂಥವನ್ನೆಲ್ಲ ಉಳಿಸೋದಲ್ಲ, ಸಾಯಿಸಿದ್ರು ಏನು ತಪ್ಪೇ ಇಲ್ಲ. ಯಾಕೆ ಬರೀ ರೇಣುಕಾ ಸ್ವಾಮಿ ಅವ್ರದ್ದೇ ನೋಡ್ತೀರಾ? ಅವನು ಮಾಡಿರೋ ಕೆಟ್ಟ ಕೆಲಸ ಅದನ್ನೆಲ್ಲ ಅದು ಮಾತ್ರ ಅವ್ರಿಗೆ ರಮ್ಯಾ ಅವ್ರಿಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಅವ್ನು ಬೇರೆ ಹುಡುಗಿರ ಜೊತೆ ಕೆಟ್ಟಾಗೆಲ್ಲ ಮೆಸೇಜ್ ಮಾಡಿದ್ದಾನೆ, ಅವೆಲ್ಲ ಕಾಣಿಸಲ್ಲ. ಬಟ್ ಡಿವೋರ್ಸ್ ಅವರು ಹೊಡೆದಿದ್ದಾರಂತೆ ಅವೆಲ್ಲ ಮಾತಾಡ್ತಿದ್ದಾರೆ ಹೊರತು ಅವ್ನು ಮಾಡಿರೋ ತಪ್ಪನ್ನು ಯಾಕೆ ಯಾರು ಅದನ್ನು ಪೋಟ್ರೆ ಮಾಡ್ತಾಯಿಲ್ಲ, ಅದನ್ನೇ ಯಾಕೆ ಅದನ್ನು ತುಂಬ ಅಂದರೆ ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿನ ಸಾಯಿಸ್ಬಿಟ್ರು, ಬಟ್ ಅವನು ಬರೀ ಒಬ್ಬರಿಗೆ ಅಲ್ಲ ತುಂಬ ಜನಕ್ಕೆ ಈ ಥರ ಕೆಟ್ಟದಾಗ ಮೆಸೇಜ್ ಮಾಡೋದು, ವಿಡಿಯೋಸ್ ಕಳಿಸೋದೆಲ್ಲ ಮಾಡಿದ್ದಾನೆ. ಇಟ್ಸ್ ಬ್ಯಾಡ್. ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಇಟ್ಸ್ ನಾಟ್ ಸೋ ಗುಡ್ ಅಂತಲೇ ನನಗೂ ಅನಿಸ್ತಾ ಇರೋದು. ಅವ್ರಂಥವ್ರಿಗೆಲ್ಲ ಸಪೋರ್ಟೇ ಮಾಡಬಾರ್ದು. ಎಸ್ಪೆಷಲಿ ನನಗೆ ಅದು ಇಷ್ಟನೂ ಇಲ್ಲ. ಅಂಥ ಪರ್ಸನ್ಸ್ನ ನೋಡಿದ್ರೆ ಉಳಿಸ್ಲೇಬಾರ್ದು ಮ್ಯಾಮ್. ಎನಿ ಮೆನ್ ಶುಡ್ ನಾಟ್ ಹರ್ಟ್ ಅ ವುಮೆನ್, ಅಷ್ಟೇ ಮ್ಯಾಮ್. ದರ್ಶನ್ ಫ್ಯಾನ್ಸ್ ಅಂದ್ಕೊಂಡು ತುಂಬ ಜನ ಕೆಟ್ಟ ಕೆಲಸನೂ ಮಾಡ್ತಿದ್ದಾರೆ. ಅದೇ ದರ್ಶನ್ ಫ್ಯಾನ್ಸೇ ಅಂತ ಹೇಳೋಕ್ಕಾಗಲ್ಲ ಮ್ಯಾಮ್. ಇವಾಗ ದರ್ಶನ್ ಸರ್ ಹೆಸರಿಟ್ಕೊಂಡು ತುಂಬ ಜನ ಕೆಟ್ಟ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರುತ್ತಾ ದಟ್ ಅವ್ರು ನಿಜವಾಗ್ಲೂ ದರ್ಶನ್ ಸರ್ ಫ್ಯಾನ್ಸೇ ಅಂತ ಹೇಳ್ಕೊಂಡು ಬೇರೆ ಕೆಟ್ಟ ಕೆಲಸ ಮಾಡಿರ್ಬೋದಲ್ವಾ? ಯಾಕೆ ದರ್ಶನ್ ಸರ್ನೇ ಪೋಟ್ರೆ ಮಾಡಬೇಕೆಲ್ಲರೂ? ಬಿಕಾಸ್ ಎಲ್ಲ ಒಂದೇ ಥರ ಇರಲ್ಲ ಮ್ಯಾಮ್. ಈಗ ಒಬ್ಬರನ್ನ ತುಂಬ ಬೆಳೀತಿದ್ದಾರೆ ಅಂದರೆ ಅವ್ರನ್ನ ತುಳಿಯೋಕ್ಕೆ ಅಂತಲೇ ತುಂಬ ಜನ ಇರ್ತಾರೆ. ಅದಕ್ಕೆ ಇಂಥ ಕೆಟ್ಟ ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಕೆಟ್ಟ ಕಮೆಂಟ್ಸ್ ಮಾಡ್ತಿದ್ದಾರೆ. ಅದರಿಂದ ಬಾಸ್ ನೇಮ್ ಹಾಳಾಗಬಾರ್ದು. ಅದನ್ನೇ ನಾವು ಹೇಳೋದು, ಬಾಸ್ ನೇಮ್ ಯಾವತ್ತೂ ಹಾಳಾಗಲ್ಲ. ಅವ್ರು ಎಂಥವರೇ ಆಗಿರಲಿ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ.